ಅಖಾಡ ಬಿಗ್ ಫ್ಯಾಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ತಮಿಳುನಾಡಿನ ರಾಜಕಾರಣ ಅಂತ ಬಂದಾಗ ಶ್ರೀಕಾಂತ್ ಶೆಟ್ರೆ, ಅದು ಒಂದು ರೀತಿಯಲ್ಲಿ ಅದು ಬರೀ ರಾಜಕಾರಣ ಅಂತ ಕರೆಯೋಣ ಅದನ್ನು. ಅದೊಂಥರ ದ್ರಾವಿಡ ಚಳವಳಿಯ ಬೇರೆ ಬೇರೆ ಮುಖಗಳು ಅಂತ ನಾನು ಕರೀಬಹುದು ಅದನ್ನು. ದ್ರಾವಿಡ ಚಳವಳಿ ಅಂತ ಬಂದಾಗಲೇ ಅದು ಉತ್ತರ ಭಾರತೀಯರ ವಿರುದ್ಧವಾಗಿಯೋ, ಹಿಂದಿ ಭಾಷಿಕರ ವಿರುದ್ಧವಾಗಿಯೋ, ಅಥವಾ ತಮ್ಮದಲ್ಲದ ನಾಯಕರ ವೈದಿಕ ಪರಂಪರೆ ವಿರುದ್ಧವಾಗಿಯೋ ಒಂಥರ ಹುಟ್ಕೊಂಡು ಬಂದಂಥ ಒಂದು ಚಳವಳಿ. ಅದಕ್ಕೆ ಆ ಜನ ಇವತ್ತಿಗೂ DMK ಆಗ್ಬೋದು, AIDMK ಆಗ್ಬೋದು, ನಾಳೆ TVK ಬರ್ಬೋದು, ಬೇರೆ ವಿಚಾರ. ಆ ನಾಯಕರುಗಳನ್ನ ಯಾರು ಬಿಟ್ಕೊಡಲ್ಲ ಅವರು. ಅಣ್ಣಾಮಲೈ ಏನೇ ಪಲ್ಟಿ ಹೊಡೆದ್ಬಿಟ್ರು, ಅಣ್ಣಾಮಲೈಗೆ ಏನು ತೊಗೊಂಡೋಗಿ ಊನಾರ ಹಾಕ್ಬಿಡ್ಲಿಲ್ಲ ಅಲ್ಲಿ. ಬಟ್ ಅದಕ್ಕೆ ಓಕೆ. ಬಟ್ ಕರ್ನಾಟಕ ಹಾಗಿಲ್ಲ. ಆ ತೀವ್ರತೆಯ ಹೋರಾಟ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ಇದು ಚಿತ್ತಾಪುರದೊಂದಿಗೆ ಇನ್ನೊಂದು ಮಜಲನ್ನು ಪಡ್ಕೊಳ್ಳುತ್ತಾ, ಇನ್ನೊಂದು ಲೆವೆಲ್ಗೆ ಹೋಗುತ್ತಾ ಈ ಸಂಘರ್ಷ ಬಿಟ್ವೀನ್ RSS ಅಂಡ್ ಕಾಂಗ್ರೆಸ್ ಅಂತ ಹೇಳಿ? ಸರ್ ನೋಡಿ, ರಾಷ್ಟ್ರೀಯ ಸಮಾನತೆ ಒಂದು ಭಾವೈಕ್ಯತೆ ಬಗ್ಗೆ ಇವರು ಮಾತಾಡಿದ್ರು. ನಿಜವಾಗಿ ಇವ್ರು ಮಾಡೋದಿಕ್ಕೆ ಹೊರಟಿರೋದು ಏನಂದ್ರೆ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವೋಟ್ ಬ್ಯಾಂಕ್ಗಳನ್ನು ಒಟ್ಟು ಮಾಡಿದ್ರೆ ನಮ್ಮ ಪಕ್ಷ ಗೆಲ್ಲತ್ತೆ. ಉಳಿದವರು ಎಲ್ಲ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ಅವ್ರು ನಮ್ಗೆ ಅಗತ್ಯ ಇಲ್ಲ ಅನ್ನುವಂತ ಮನೋಭಾವದಲ್ಲಿ ಅವ್ರು ಇದ್ದಾರೆ. ಹಾಗಾಗಿ ಆದ್ರೆ ಹಿಂದುತ್ವ ಅಥವಾ ನಾವು ಹೇಳುವಂತ ಭಾರತೀಯ ಸಂಸ್ಕೃತಿ ಆಧಾರದಲ್ಲಿ ನಾವೆಲ್ಲ ಒಂದಾಗಬೇಕು. ಯಾಕಂದ್ರೆ ಒಂದು ಸ್ವಲ್ಪ ವಿದೇಶಿ ಶಕ್ತಿಗಳ ಒಂದಷ್ಟು ಹಸ್ತಕ್ಷೇಪಗಳು ನಮ್ಮ ವಿರುದ್ಧ ಆಗ್ತಾನೆ ಇರ್ತವೆ. ಹಾಗಾಗಿ ಭಾರತೀಯತೆಯನ್ನ ಬಲಗೊಳಿಸಬೇಕು ಅನ್ನೋಂಥದ್ದು ಏನಿದೆ ಅದು ಸಂಘದ ಚಿಂತನೆ. ಹಾಗಾಗಿ ಸಂಘ ಎಲ್ಲರನ್ನು ಒಳಗೊಳ್ಳುವಂತಹ ಪ್ರಕ್ರಿಯೆಯನ್ನು ಸಂಘ ಮಾಡ್ತಾ ಇದೆ. ಅದರಲ್ಲಿ ತಮಿಳರು ಬೇರೆ, ಅವರು ಬೇರೆ, ಇವರು ಬೇರೆ, ನಮ್ಮಲ್ಲಿಲ್ಲ. ಆದ್ರೆ ಇವರದಿದೆಯಲ್ಲ, ಇದು ಪ್ಯೂರ್ ಆಗಿರುವಂತಹ ವೋಟ್ ಬ್ಯಾಂಕ್ ಲೆಕ್ಕಾಚಾರ. ಇವತ್ತು ಪ್ರಿಯಾಂಕಾ ಖರ್ಗೆ ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ. ಇದೇ ಸಿದ್ಧಾರ್ಥ ಅವರ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಮಾಡಿದಂತ ಅವ್ಯವಹಾರಗಳು ಏನು, ಎಷ್ಟು ಸರ್ಕಾರಿ ಭೂಮಿಯ ಗೋಲ್ಮಾಲ್ಗಳಾಯ್ತು ಅನ್ನೋದು ತಮ್ಗೆ ಗೊತ್ತಿದೆ. ಮೊನ್ನೆ ತಾನೇ ಇವರ ರಾಷ್ಟ್ರೀಯ ನಾಯಕರು ಬಂದು ನಕಲಿ ವೋಟಿಂಗ್ ಆಗಿದೆ ಹಾಗೆ ಅಂತ ಹೇಳಿದ್ರು. ಅದೇ ಕಲಬುರಗಿ ಒಳಗಡೆ ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡ್ತಾರೆ. ಸಾವಿರಾರು ನಕಲಿ ವೋಟರ್ ಐಡಿಗಳನ್ನ ಪತ್ತೆ ಮಾಡ್ತಾರೆ. ಯಾರು ಅಂತ ಹೇಳಲ್ಲ, ಅದು ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂತ ವ್ಯಕ್ತಿ. ಯಾಕಂದ್ರೆ ನಾವು ಅದನ್ನ ಇಲ್ಲಿ ಡಿಸ್ಕ್ಲೋಸ್ ಅಂದ್ರೆ ಇವ್ರು ಬಾಯಲ್ಲಿ ಮಾತ್ರ ಇದನ್ನ ಮಾತಾಡ್ತಾರೆ. ಸಾಮಾಜಿಕ ಜ್ಞಾನೇಶ್ ಕುಮಾರ್ ಏನ್ ಮಾಡ್ತಿದ್ದಾರೆ ಅಂತ ಶ್ರೀಕಾಂತ್ ಶೆಟ್ರೆ, ಆಳಂದಕ್ಕೊಂದು, ಮಹದೇವಪುರಕ್ಕೊಂದು, ಮುಂಬೈಗೊಂದು, ಚಿತ್ತಾಪುರಕ್ಕೊಂದು ಅಂತ ಚುನಾವಣಾ ಆಯೋಗವನ್ನ ಮಾಡಿಲ್ಲ. ಎಲ್ಲದಕ್ಕೂ ಹೆಡ್ ಜ್ಞಾನೇಶ್ ಕುಮಾರ್ ಅವರೇ. ಏನ್ ಮಾಡ್ತಾ ಇದ್ದಾರೆ? ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಸೋತಿರೋ ಕಡೆನೂ ಇದೇ ಮಾತೆ, ಕಾಂಗ್ರೆಸ್ ಗೆದ್ದಿರೋ ಕಡೆನೂ ಇದೇ ಮಾತೆ ನಮ್ದು. ಚುನಾವಣಾ ಆಯೋಗ ತನಗೆ ಬೇಕಾದಂತೆ ನೀತಿಗಳನ್ನ, ಹಾಸ್ಯ ಚಟಾಕಿಗಳನ್ನ, ಶಾಯರಿಗಳನ್ನ ಹೇಳ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ ಆಯೋಗ ಇರೋದು ನಮ್ಮ ದೇಶದಲ್ಲಿ. ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ ಈ ದೇಶದ ಚುನಾವಣಾ ಆಯುಕ್ತರುಗಳು. ತುಂಬ ತಮಾಷೆ ಅದು, ಅದೇ ದೊಡ್ಡ ತಮಾಷೆ. ಅದೊಂದು ಕಡೆ ಇರಲಿ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಇಡೀ ವಿಚಾರದಲ್ಲಿ ರಾಜಕೀಯಕ್ಕೆ RSS ಇದೆಯಾ ಇಲ್ವಾ ಅಂತ ನಾನು ಕೇಳೋದು. ಮತ್ತು ಇನ್ನೊಂದು, ಈಗ ಭದ್ರತೆಗಾಗಿ ಅಲ್ಲ ಕೇಳಿಸ್ಕೊಳ್ಳಿ ಶ್ರೀಕಾಂತ್ ಶೆಟ್ರೆ, ಈ ಭದ್ರತೆಗಾಗಿ, ದೇಶದ ಏಕತೆಗಾಗಿ, ದೇಶದ ಸಮಗ್ರತೆಗಾಗಿ ಈ ಕಥೆಗಳನ್ನು ನೀವು ಎಷ್ಟು ವರ್ಷ ಹೇಳ್ಕೊಂಡು ಬರ್ತೀರಿ? ಆಳ್ವಿಕೆ ನಿಮ್ಮದೇ ಇದೆ, ಪ್ರಧಾನಮಂತ್ರಿಗಳು BJP ಅವರೇ ಇದ್ದಾರೆ, ರಕ್ಷಣಾ ಮಂತ್ರಿಗಳು ನಿಮ್ಮವರೇ. ಹೇಳಿ ಎದುರಿಸೋದು ಹೆಂಗ್ ಗೊತ್ತಾ? ಇಲ್ಲದಿರೋ ಭಯ 2047ಕ್ಕೆ ಈ ರಾಷ್ಟ್ರ ಮುಸ್ಲಿಮರ ಪಾಲಾಗ್ಬಿಡುತ್ತೆ. BJP ಓಟ್ ಹಾಕೊಂಡು ಕೂತಿದ್ರೆ ಮುಸ್ಲಿಮರ ಪಾಲಾಗಲ್ಲ. ಆಳ್ವಿಕೆ ನಿಮ್ದೇ ಇಟ್ಕೊಂಡು ಯಾರಿಗೆ ಎದುರಿಸ್ತಾ ಇದ್ದೀರಿ ನೀವು ಅಂತ ನೋಡಿ. ಯುನೈಟೆಡ್ ನೇಷನ್ಸ್ ನ ಅಬ್ಸರ್ವರ್ ಕಮಿಟಿ ಅನ್ನುವಂತಹ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡು ನಮ್ಮ ಮೇಲೆ ಇಡೀ ಜಗತ್ತಿನಾದ್ಯಂತ ಒಂದು ಪ್ರಪಗಂಡ ಸೃಷ್ಟಿ ಮಾಡ್ತಾ ಇದ್ದವರನ್ನ ಭಾರತದಿಂದ ಹೊರಗಟ್ಟಬೇಕಿದ್ರೆ ನರೇಂದ್ರ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ ಬರಬೇಕಾಯ್ತು. ಅಂದ್ರೆ ಇಡೀ ದೇಶಾದ್ಯಂತ ಈ ಕೆಲಸಗಳಾಗ್ತಾ ಇದೆ. ಮತ್ತೊಂದು ವಿಚಾರ, ನಾನು ಯಾವುದೋ BJP ಸಮರ್ಥಕನೋ ಇನ್ನೊಂದು ಅಲ್ಲ. ನಾವು ರಾಜಕೀಯವಾಗಿ ಈಗ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂತ ಹೇಳ್ತಾರೆ, ನಿಮ್ಮದೇ ನಿಕೇತ್ ರಾಜ್ ಮೌರ್ಯ. ನಾವು ನಾಯಕತ್ವವನ್ನ ತಯಾರು ಮಾಡ್ತೀವಿ. ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ಜನ RSS ನವರಿದ್ದಾರೆ ಅಂತ ಲೆಕ್ಕ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವ್ ಯಾವ್ದೋ ರಾಜಕೀಯ ಪಕ್ಷದ ಪರವಾಗಿಲ್ಲ. ನಮ್ಮದಾದಂತ ಒಂದಷ್ಟು ಸಿದ್ಧಾಂತಗಳಿದೆ. ಅದನ್ನ ಯಾವ ಪಕ್ಷ ಒಪ್ಕೊಳ್ಳುತ್ತೆ ಅವ್ರ ಜೊತೆ ನಾವು ನಿಲ್ತೀವಿ. ಭಾರತೀಯ ಜನತಾ ಪಕ್ಷ ನಮ್ಮನ್ನು ಒಪ್ಕೊಂಡಿದೆ ಸೈದ್ಧಾಂತಿಕವಾಗಿ. ನಾವು ಅವ್ರ ಜೊತೆ ನಿಂತ್ಕೊಳ್ತೀವಿ. ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಮಾತ್ರ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತೀವಿ ನಾವು. ನಾಳೆಯ ದಿನ ಕಾಂಗ್ರೆಸ್ನವರು ಇದೇ ದೇಶಕ್ಕೆ ಶ್ರೀಕಾಂತ್ ಶೆಟ್ರೆ, ಈ ದೇಶದ ಏಕತೆ, ಸಮಗ್ರತೆ, ಈ ದೇಶದ ಜನಗಳ ಉದ್ಯೋಗ ಅವಕಾಶಗಳು, ವಿದ್ಯಾಭ್ಯಾಸ ಈ ನೆಲದಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ, ಅಮೆರಿಕ ನೆಲದಲ್ಲೂ ಅಷ್ಟೇ ಅವಶ್ಯಕತೆ ಇದೆ. ಉದ್ಯೋಗದ ವಿಚಾರಕ್ಕೆ ಬಂದಾಗ ಅಪಾಯ ಅಮೆರಿಕದ ಟ್ರಂಪ್ ಅನ್ನೋ ಮನುಷ್ಯ ತಗೊಳ್ತಾ ಇದ್ದ ನಿರ್ಧಾರ, ಆ ನಿರ್ಧಾರಗಳಿಂದ ಜಾಸ್ತಿ ಅಪಾಯ ಭಾರತಕ್ಕೆ ಇರೋದು. ವಿಶ್ವವಿದ್ಯಾಲಯಗಳಲ್ಲಿ ಭಾರತೀಯರಿಗೆ ಅವಕಾಶ ಇಲ್ಲ, ಅಲ್ಲಿ ನೆಲದಲ್ಲಿ ನಮಗೆ ಅವಕಾಶ ಇಲ್ಲ. ವೀಸಾಗೆ ಹಂಗೆ ಮಾಡ್ತೀನಿ, ಪಾಸ್ಪೋರ್ಟ್ಗೆ ಹಿಂಗೆ ಮಾಡ್ತೀನಿ, ನಿಮ್ಗೆ ಇಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂತ ಬಂದಾಗ ಒಂದು ಸೊಲ್ಲೆತ್ತದೆ. ಹಗಲು ರಾತ್ರಿ ಇಂಡಿಯಾ ಇಂಡಿಯಾ, ಏಕತೆ, ಸಮಗ್ರತೆ, ಭದ್ರತೆ ಅಂತ ನಿಮ್ಮದೇ ಸರ್ಕಾರ ಇಟ್ಕೊಂಡು ಯಾರನ್ನು ಬೊಬ್ಬೆ ಹಾಕ್ತಾ ಇದ್ದೀರಿ ನೀವು ಅಂತ.
ನೋಡಿ, ಭಾರತದ ವಿದೇಶಾಂಗ ನೀತಿಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಹಾ ಮತ್ತು ಹಿಂದಿನಿಂದ ಇವತ್ತಿಗೆ ಅಲ್ಲಿ ನಡೆದಿರುವ ಭಾರತದ ಬಗ್ಗೆ ಒಂದು ಬದಲಾಗಿರುವಂತ ಒಂದು ಅಲ್ಲಿಯ ಜನರ ಮಾನಸಿಕತೆ ಅಮೆರಿಕಾಯಿಂದ ಓಡಿಸಿದಾಗ ಆ ಜನ ಬಂದು ಏರ್ಪೋರ್ಟ್ ಅಲ್ಲಿ ಕಾಲಿಡ್ತಾರಲ್ಲ, ಅಲ್ಲಿ ಹೋಗಿ ಮಾತಾಡ್ಸ್ಬೇಕು ಶ್ರೀಕಾಂತ್ ಶೆಟ್ರೆ. ನೀವು ಆ ಏರ್ಪೋರ್ಟ್ ಗಳಲ್ಲಿ ನಿಂತ್ಕೊಂಡು ಮಾತಾಡ್ಸ್ಬೇಕು, ಅವಾಗ ಹೇಳ್ತಾರೆ ಕರೆಕ್ಟ್ ಆಗಿ ಅವ್ರು ನಿಮ್ಗೆ. ನಾವೆಲ್ಲ ಇಲ್ಲಿ ಚರ್ಚೆ ಮಾಡಿದ್ರೆ ಸರೋಗಲ್ಲ ಅದು. ಸರಿ. ಈಗ ಒಂದು ವಿಚಾರ, ಈಗ ಅಲ್ಲಿರುವಂತಹ ಭಾರತೀಯರ ಬಗ್ಗೆ ಕೂಡ ಸಂಘ ಯೋಚನೆಯನ್ನ ಒಂದು ಸಾತ್ವಿಕ ಸಿಟ್ಟಿಲ್ವಲ್ರಿ ಆ ಟ್ರಂಪ್ ಅನ್ನೋ ಮನುಷ್ಯನ ಮೇಲೆ ಶ್ರೀಕಾಂತ್ ಶೆಟ್ರೆ? ಒಂದು ಸಾತ್ವಿಕ ಸಿಟ್ಟಿಲ್ಲ ನಿಮ್ಗೆ? ಆ ಟ್ರಂಪ್ ಅನ್ನೋ ಮನುಷ್ಯ ಅಲ್ಲೋಲ ಕಲ್ಲೋಲ ಮಾಡಾಕ್ಬಿಟ್ಟ ನೀತಿಗಳಿಂದ. ಒಂದು ಸಾತ್ವಿಕ ಸಿಟ್ಟಿಲ್ಲ, ಒಂದು ರೋಷ ಇಲ್ಲ. ಈ ನೆಲದ ಒಂದು ಸಾತ್ವಿಕ ರೋಷದಿಂದ ಒಬ್ರು ಮಾತಾಡ್ಲಿಲ್ವಲ್ರಿ ಇಲ್ಲಿವರೆಗೂ? ಒಬ್ರು ಯಾರು ಟ್ರಂಪ್ ವಿರುದ್ಧ ಮಾತನಾಡ್ಲಿಲ್ವಾ? ಮತ್ತೆ ಯಾರು ಮಾತಾಡಿದ್ದೀರಿ? ಹೇಳಿ ನೋಡೋಣ. ಟ್ರಂಪ್ ಸವಾಲ್ ಹಾಕಿದೆ. ಚೀನಾ ಅಂತೀರಿ. 135% ಅಮೆರಿಕ ಹಾಕಿದ್ರೆ ನಾನು 135%, 200% ಹಾಕಿದ್ರೆ ನಾನು 200%, ಚೀನಾ 235 ಹಾಕಿದ್ರೆ ನಾನು 235. ಒಂದು ಮಾತು ಆ ಮನುಷ್ಯನಿಗೆ. ಬೆಳಿಗ್ಗೆ ಒಂದು ಸುಳ್ಳು ಹೇಳ್ತಾನೆ, ಮಧ್ಯಾಹ್ನ ಒಂದು ಸುಳ್ಳು ಹೇಳ್ತಾನೆ ಆ ಮನುಷ್ಯ. ಇದೆಲ್ಲ ಏಕತೆ ಅಲ್ವಾ? ಇದೆಲ್ಲ ನೆಲದ ರೋಷ ಅಲ್ವಾ? ಇದೆಲ್ಲ ಒಗ್ಗಟ್ಟಲ್ವಾ? ಇದೆಲ್ಲ ಭಾರತೀಯತೆ ಅಲ್ವಾ? ಈಗ ಅಮೆರಿಕದ ಟ್ರಂಪ್ ಭಾರತದ ಕುರಿತಾಗಿ ಕೊಟ್ಟಂತ ಹೇಳಿಕೆಗಳಿಗೆ ಭಾರತದ ವಿದೇಶಾಂಗ ಇಲಾಖೆ ಅದರ ಬಗ್ಗೆ ಮಾತಾಡಿದೆ. ಸ್ವತಃ ಪ್ರಧಾನಮಂತ್ರಿಯವರೇ ಅದನ್ನ ಮಾತಾಡಿದಾರಂತಲ್ಲ ಹೇಳಿ ನಿರಾಕರಿಸಿದ್ದಾರೆ. ಅದನ್ನ ನಾವಿಲ್ಲಿ ಈಗ ಶೆಟ್ರೆ ಏನಾಗಿದೆ ಗೊತ್ತಾ? ಈ ದೇಶದ ಏಕತೆ ಸಮಗ್ರತೆ ಅನ್ನೋ ವಿಚಾರದಲ್ಲಿ ಕೆಲವು ಡೆಫಿನೇಷನ್ಗಳು ಚೇಂಜ್ ಆಗ್ಬೇಕು. ಬರೀ ನಮ್ಮಲ್ಲೇ ಇಲ್ದಿರೋ ಭಯ ಹುಟ್ಟಿಸ್ಕೊಂಡು ಇಲ್ದಿರೋ ಒಗ್ಗಟ್ಟನ್ನು ತೋರಿಸ್ಕೊಂಡು ಹಂಗ್ ಬನ್ನಿ ಅದಲ್ಲ. ಭಾರತ ನರೇಂದ್ರ ಮೋದಿ ಮಾಡ್ತಾ ಇರುವಂತ ಭಾರತ ಕೇಂದ್ರಿತವಾದಂತ ವಿದೇಶಾಂಗ ನೀತಿಗಳು ನಿಮಗೆ ಹಾಗಾದ್ರೆ ಖುಷಿ ಕೊಡ್ತಾ ಇಲ್ಲ? ಭಾರತ ವಿದೇಶಾಂಗ ನೀತಿ ಶ್ರೀಕಾಂತ್ ಶೆಟ್ರೆ 5 long hours ಡಿಬೇಟ್ ನಾನು ರೆಡಿ. 5 long hours ಬಹದ್ದೂರ್ ಶಾಸ್ತ್ರಿ ಅವರಿದ್ದಾಗ ಅಲ್ಲಲ್ಲ ಕೇಳಿಸ್ಕೊಳ್ಳಿ, 5 ನಿರಂತರ ಗಂಟೆಗಳ ಡಿಬೇಟ್ ರೆಡಿ. ಈಗ ಇಲ್ಲಿ ಪ್ರಶ್ನೆ ಅದು ತುಂಬಾ ದೊಡ್ಡ ಸಬ್ಜೆಕ್ಟು. ಎಕಾನಮಿ ಏನಾಯ್ತು, ಡಾಲರ್ ಏನಾಯ್ತು, 4ನೇ ಸ್ಥಾನ ಅಂದ್ರೆ ಯಾವುದು, 5ನೇ ಸ್ಥಾನ ಅಂದ್ರೆ ಯಾವುದು, ತಲಾದಾಯ ಅಂದ್ರೆ ಯಾವುದು, ಚಿನ್ನ ಯಾಕೆ ಇಷ್ಟ ಆಯ್ತು, ಡಾಲರ್ಗಳ ರೂಪಾಯಿ ಯಾಕೆ ಇಷ್ಟು ಬಿದ್ದಿದೆ, ಇತಿಹಾಸದಲ್ಲಿ ಯಾವತ್ತೊಂದು ಯಾಕೆ ಬಿದ್ದಿದೆ, ನಾವು ಯಾವ್ದನ್ನ ನರೇಟಿವ್ ಮಾಡ್ತಾ ಇದೀವಿ, ದೊಡ್ಡ ಸಬ್ಜೆಕ್ಟ್ ಅದು. ಮಾತಾಡೋಣ. ನಾನು ಕೇಳ್ತಿರೋದು ಒಂದು ಚಿತ್ತಾಪುರಕ್ಕೆ ಆರ್ ಎಸ್ ಎಸ್ ಪ್ರಿಯಾಂಕರ್ಗೆ ಈ ಫೈಟ್ ಇಂದ ಏನ್ ಮೆಸೇಜ್ ಹೋಗುತ್ತೆ ಅಂತ. ನೀವು ಅಲ್ಲಿಂದ ಡೈರೆಕ್ಟ್ ಚಿತ್ತಾಪುರಕ್ಕೆ ಬಂದ್ಬಿಟ್ರಿ ಈಗ ಮತ್ತೆ. ಅಲ್ಲ ಅದೇ ಬಂದಿರೋದು ಏಕತೆ ಸಮಗ್ರತೆ ಅಂತ ಬಂದಾಗ ಇವೆಲ್ಲವೂ ಒಳಗೊಳ್ಳುತ್ತೆ ಅದರಲ್ಲಿ. ದೇಶ ಅಂತ ಬಂದಾಗ ನೀತಿಗಳು ಭಾರತ ಕೇಂದ್ರಿತ ಆಗ್ತಾ ಇರೋದ್ರಲ್ಲಿ ಯಾರಿಗೆ ಅಪಾಯ ಇದೆ? ಯಾವತ್ತು ಭಾರತ ಕೇಂದ್ರಿತ ಆಗಿಲ್ಲ ಅದನ್ನ ಹೇಳಿ. ಭಾರತ ಕೇಂದ್ರಿತ ಯಾವತ್ತಾಗಿರ್ಲ ಅದನ್ನ ಹೇಳಿ ಹೋಗಿ. ಅಲಿಪ್ತ ನೀತಿ ಆಗಿದೆ ಭಾರತ ಕೇಂದ್ರಿತ. ಅಲ್ಲ ರೀ, ಭಾರತ ಕೇಂದ್ರಿತ ಯಾವತ್ತಾಗಿರ್ಲ ಶ್ರೀಕಾಂತ್ ಶೆಟ್ರೆ? ಅಲ್ಲಲ್ಲ, ವಿದೇಶಾಂಗ ನೀತಿಗಳು ಭಾರತ ಕೇಂದ್ರಿತ ಯಾವತ್ತಾಗಿರ್ಲಿಲ್ಲ. ಅಲ್ಲ, ಯಾವತ್ತು 89 ರೂಪಾಯಿ ಆಗಿತ್ತು ಡಾಲರ್? ಭಾರತ ಕೇಂದ್ರಿತ ಆಗಿ ಡಾಲರ್ 89 ರೂಪಾಯಿ ಯಾವತ್ತಾಗಿತ್ತು? ಈಗ ಅಲಿಪ್ತ ನೀತಿ ಇತ್ತು, ಮುಂಚೆ ಅಲಿಪ್ತ ನೀತಿ ಇತ್ತು, ದೇಶ ಉಳಿಸಿದೆ ಅಲಿಪ್ತ ನೀತಿ. ಇವತ್ತು ಮೋದಿಯವರ ವಿಚಿತ್ರ ವರ್ತನೆಗಳಿಂದ, ವಿಚಿತ್ರ ನಡೆಗಳಿಂದ ಇಲ್ಲಿ ಚೈನಾದಂದು ನಮ್ಗೆ ಆಪೋಸಿಷನ್ ಇದೆ, ಅಮೆರಿಕದಿಂದನೂ ಆಪೋಸಿಷನ್ ಇದೆ, ರಷ್ಯಾ ಕೂಡ ಮುಂಚ್ಕೊಂಡಂಗಿದೆ. ಈ ರೀತಿಯಾದ ಪರಿಸ್ಥಿತಿಯನ್ನು ತಗೊಂಡ್ಬಂದಿರೋದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದನ್ನ ಇನ್ನೊಂದು ಚರ್ಚೆ ಮಾಡೋಣ. ಆದ್ರೆ ಇವತ್ತು ಚಿತ್ತಾಪುರದಲ್ಲಿ RSS ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದೆಯಲ್ಲ, ಅದು ಯಾರು ಮೆಚ್ಚುವಂಥದ್ದಲ್ಲ. ಯಾರೇ ಸ್ವಾಭಿಮಾನಿ ಕನ್ನಡಿಗ ಅದನ್ನ ಮೆಚ್ಚಲ್ಲ, ಅದನ್ನ ತಿರಸ್ಕಾರ ಮಾಡ್ತಾನೆ. ನಂಬರ್ 1. ನಂಬರ್ 2, ಇವ್ರು ಕನ್ನಡ ರಾಜ್ಯೋತ್ಸವ ಇದೆ, ಕನ್ನಡ ಫ್ಲಾಗ್ ಅನ್ನ ಇಟ್ಕೊಂಡು, ಕುವೆಂಪು ಅವರ ಭಾವಚಿತ್ರ ಇಟ್ಕೊಂಡು, ಬಸವಣ್ಣನ ಭಾವಚಿತ್ರ ಇಟ್ಕೊಂಡು ಪಥಸಂಚಲನ ಮಾಡ್ತಾರ. ಅವತ್ತೊಂದು ಒಂದು ಐತಿಹಾಸಿಕ ದಿನ. ಕುವೆಂಪು ಫೋಟೋ ಇಟ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದೀರಿ ನೀವು? ನೀವೆಲ್ಲ ಓಡಾಡ್ಬಿಟ್ಟಿದ್ದೀರಿ. ಸಂಘಟನೆ ನಾವು ನವೆಂಬರ್ ಅಂತ ಬಂದಾಗ, ನೀವು ನವೆಂಬರ್ 1ನೇ ತಾರೀಕು ಬಂದು ನೋಡಿ, ನಮ್ಮ ಕಚೇರಿನಲ್ಲಿ ಕುವೆಂಪುದು, ಬಸವಣ್ಣಂದು ಎಲ್ಲರದ್ದು ಫೋಟೋ ಇಟ್ಬಿಟ್ಟೆ ಪೂಜೆ ಮಾಡ್ತೀವಿ. ಭುವನೇಶ್ವರಿ ಫೋಟೋ ಇಟ್ಟು ಪೂಜೆ ಮಾಡೇ ಮಾಡ್ತೀವಿ. ಅಲ್ಲ, ನವೆಂಬರ್ ಮಾಡ್ಲಿ, ನವೆಂಬರ್ ಮಾಡ್ಲಿ, ವಿವಿಧತೆ ಗೌರವ ಕೊಡ್ಲಿ, ಕನ್ನಡ ಭಾಷೆ ಗೌರವ ಕೊಡ್ಲಿ, ಕರ್ನಾಟಕ ಗೌರವ ಕೊಡ್ಲಿ. ಒಂದಷ್ಟು ವಿಷಯಗಳಿದೆ ಮಾತಾಡಿ ಇನ್ನೊಂದಿನ ಸಿಗಿ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಶ್ರೀಕಾಂತ್ ಶೆಟ್ರೆ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಂಥ ವಿಚಾರಗಳಿಗೆ ಜನಗಳ್ಯಾರು ಬಲಿಯಾಗಬೇಡಿ. ಜನ ಇಂಥವು ತುಂಬ ಡೀಪಾಗಿ ತೊಗೊಳಕ್ಕೆ ಹೋಗಬೇಡಿ. ಇಂಥ ವಿಚಾರಗಳು ರಾಜಕೀಯ ಮೇಲಾಟಗಳಿದ್ದರೆ ರಾಜಕೀಯ ಮೇಲಾಟಗಳಿಗೆ ಬಿಟ್ಬಿಡಿ. ತುಂಬ ಹಾರ್ಟ್ಗೆ ಎದೆಗೆಲ್ಲ ತೊಗೊಳಕ್ಕೆ ಹೋಗಬೇಡಿ. ನನಗೆ ಗೊತ್ತು ನೀವೆಲ್ಲ ದೀಪಾವಳಿ ರಾಜ್ಯದಲ್ಲಿ ಒಂದಷ್ಟು ಕಡೆ ಟ್ರಿಪ್ಪಲ್ಲಿ ಹೋಗಿದ್ದೀರಿ, ಅಥವಾ ಸ್ವಂತ ಊರುಗಳಿಗೆ ಹೋಗಿದ್ದೀರಿ, ಮನೆಗಳಲ್ಲಿ ಮಕ್ಕಳನ್ನು ಪಟಾಕಿ ಹೊಡಿತಾ ಇದ್ದೀರಿ. ಇರಲಿ, ಎಲ್ಲದರ ನಡುವೆ ಇಂಥ ವಿಚಾರಗಳಂತ ಬಂದಾಗ ಇದನ್ನು ನೆಲದ ಕಾನೂನು ನೋಡಿಕೊಳ್ಳುತ್ತೆ. ರಾಜಕೀಯವಾಗಿ ವೈರತ್ವಗಳಿದ್ದರೆ ಅವರು ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.